ನಾನು 2 ಬಾರಿ ಮುಖ್ಯಮಂತ್ರಿ ಆಗಿದ್ದು ನಾಡಿನ 6.5 ಕೋಟಿ ಜನತೆ ಸಂಪೂರ್ಣ ಆಶೀರ್ವಾದ ಮಾಡಿ ಸ್ವತಂತ್ರವಾದ ಸರ್ಕಾರವನ್ನು ನಾನು ನಡೆಸಲಿಲ್ಲ. ಇನ್ನೊಬ್ಬರ ಹಂಗಿನಲ್ಲಿ ನಾನು ಸರ್ಕಾರ ನಡೆಸಿದೆ. 2006-7 ಬೆಂಗಳೂರು ನಗರದ ನಾಗರಿಕರಿಗೆ ಮನವಿ ಮಾಡ್ತೇನೆ, ನನ್ನ ಕಾರ್ಯಕರ್ತರಿಗೆ ನೆನಪಿಸಿಕೊಡ್ತೇನೆ. ಇವತ್ತು ಯಾವೊಂದು ಮೆಟ್ರೋ ರೈಲಿನ ವ್ಯವಸ್ಥೆಗಳು ಈ ನಗರದಲ್ಲಿ ಈ ಮಟ್ಟಕ್ಕೆ ಆಗಬೇಕಾದರೆ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮನೆಯ ಮಗನೋ ಅಣ್ಣನೋ ತಮ್ಮನೋ ಅಂತಕ್ಕಂಥ ಪ್ರೀತಿಯನ್ನು ಕೊಟ್ಟಿದ್ದೀರಿ. ಇದೇ ಕುಮಾರಸ್ವಾಮಿ ಮೊದಲನೆಯ 19 ಕಿಲೋಮೀಟರ್ಗೆ ಮನಮೋಹನ್ ಸಿಂಗ್ ಅವರನ್ನ ಆಹ್ವಾನ ನೀಡಿ ಕಾರ್ಯಕ್ರಮಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದು ಏನು ತಿಳಿದೆ ಮೊದಲನೇ ಬಾರಿಗೆ ಶಾಸಕನಾಗಿ ಮುಖ್ಯಮಂತ್ರಿಯಾಗಿ ಅವತ್ತು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದು. ಬೆಂಗಳೂರು ನಗರದ ಹಲವಾರು ಫ್ಲೈಓವರ್ಗಳು, ಹಲವಾರು ರೀತಿಯ ಒಂದು ಟನಲ್ ರೋಡ್ಗಳನ್ನು ಮಾಡತಕ್ಕಂಥ ನಿರ್ಧಾರ ಅವತ್ತು ಮಾಡಿದ್ದೆ. ಇವತ್ತು ಸುಮಾರು 17 ವರ್ಷ ಆಗಿದೆ. ಈಗಿನ ಸರ್ಕಾರ ಟನಲ್ ರೋಡಿನ ಬಗ್ಗೆ ಕನವರಿಕೆ ಈಗ ಮಾಡ್ತಾ ಇದ್ದಾರೆ. ನಾನು ಅಂದೇ ಒಂದು ಕೊರಿಯಾ ಕಂಪನಿಗೆ ಒಂದು ಆದೇಶ ಮಾಡಿ ಮೀನ್ ಸ್ಕ್ವೇರ್ನಿಂದ ನಮ್ಮ ಹೆಬ್ಬಾಳದ ಫ್ಲೈಓವರ್ ಅವರಿಗೆ 4 ಪಥದ ಟನಲ್ ರೋಡ್ ಮಾಡತಕ್ಕಂಥ ನಿರ್ಧಾರ ಮಾಡಿ ಟೆಂಡರ್ ಪ್ರಕ್ರಿಯೆಗಳನ್ನು ಮುಗಿಸಿದ್ದೆ. ನಂತರ ಬಂದಂತವ್ರು ಮಾಡಲಿಲ್ಲ. ನಿಮ್ಮ ಔಟರ್ ಪೆರೆ ರಿಂಗ್ ರೋಡ್ ಜವರಗೌಡರಲ್ಲಿದ್ದಾರೆ, ಪಾಪ ಹೆಚ್ಚಿನ ಶ್ರಮ ಪಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಇಲ್ಲಿ ಸುತ್ತಮುತ್ತಲ ಭಾಗದಲ್ಲಿ ಇರ್ತಕ್ಕಂಥ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಈ ಒಂದು ಸಭೆ ಯಶಸ್ಸುಗೊಳಿಸಿದ್ದಾರೆ. ಅವತ್ತು ಔಟರ್ ಪೆರಿಫೆರಲ್ ರಿಂಗ್ ರೋಡ್ ಕೇವಲ 3,000 ಕೋಟಿ ವೆಚ್ಚದಲ್ಲಿ ಸಂಪೂರ್ಣ ಆಗ್ತಿತ್ತು ನಾನು ಅವತ್ತು ತೆಗೆದುಕೊಂಡಂತ ಒಂದು ಕಾರ್ಯಕ್ರಮದಿಂದ. ಇವತ್ತು 28,000 ಕೋಟಿ ಆಗುತ್ತೆ ಅಂತಕ್ಕಂಥದ್ದನ್ನ ಈಗಿನ ಸರ್ಕಾರ ಏನ್ ಹೇಳ್ತಾ ಇದೆ, ಬೆಂಗಳೂರಿನ ನಾಗರಿಕರು ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ನಮ್ಮ ಕಾರ್ಯಕರ್ತರು ಮನೆಗೂ ಹೇಳಿ 9 TMC ನೀರು ಕಾವೇರಿಯಿಂದ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಏನಿದ್ರು ಕೊಡ್ಲಿಕ್ಕೆ ತಯಾರಾಗಿರಲಿಲ್ಲ. ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿ ಕನ್ನಡಿಗರು ಏನು ಕಳಿಸಿದ್ರು, 9 TMC ನೀರನ್ನ ಕೊಟ್ಟ ಪ್ರತಿಫಲ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹೇಳ್ತಾ ಇದ್ರಲ್ಲ 4ನೇ ಅಂತ. ಇವತ್ತು ಬೆಂಗಳೂರಿನ ಹಲವಾರು ಭಾಗದಲ್ಲಿ ಕಾವೇರಿ ನೀರು ಕುಡಿತಾ ಇದ್ರೆ ಅದಕ್ಕೆ ಕಾರಣ ದೇವೇಗೌಡರು. ಇವತ್ತು ನಾನು ಈ ಒಂದು ಬೆಂಗಳೂರು ನಗರದಲ್ಲಿ ಹಲವಾರು ಬೆಳಗ್ಗೆ ಬರಬೇಕಾದರೆ ಈ ಸಭೆಗೆ ಬಹುಶಃ ಪುಲಕೇಶಿ ನಗರದ ಹೆಣ್ಣು ಮಕ್ಕಳು, ಒಂದು ಮಧ್ಯೆ ಸಮಾಜಕ್ಕೆ ಸೇರಿದಂತ ಹೆಣ್ಣು ಮಕ್ಕಳು ಪುಲಕೇಶಿ ನಗರದಿಂದ ಬಸ್ನಲ್ಲಿ ಬರ್ತಾ ಇದ್ದದನ್ನ ಈ ಕಾರ್ಯಕ್ರಮಕ್ಕೆ ಗಮನಿಸಿದೆ. ಆ ಭಾಗದಲ್ಲಿರ್ತಕ್ಕಂಥ ಆ ಜನರ ಕಷ್ಟಗಳೇನಿದೆ ಬರೀ ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ಬ್ಯಾಟ್ರಾನ್ಪುರದಲ್ಲಿ ರಾಜ್ಯದ ಮಂತ್ರಿ ಇದ್ದಾರೆ, ಅವರ ಭಾಗದಲ್ಲಿ ಕೆಲವು ಬಡಾವಣೆಗಳು ಯಾವ ರೀತಿ ಇದೆ. ಇವತ್ತು ಮನೆಗಳಿಲ್ಲದೆ, ಒಳಚರಂಡಿಯ ವ್ಯವಸ್ಥೆಗಳಿಲ್ಲದೆ, ಕಸವನ್ನ ಕ್ಲೀನ್ ಮಾಡತಕ್ಕಂಥ ಕಾರ್ಯಕ್ರಮದಲ್ಲೂ ಲೂಟಿ ಮಾಡತಕ್ಕಂಥ ಈಗಿನ ಈ ಸರ್ಕಾರ ಎಷ್ಟು ಮನೆಗಳನ್ನು ಕೊಟ್ಟಿದ್ದಾರೆ ಬಡವರಿಗೆ. ಯಾವ ನಮ್ಮ ಒಂದು 2 ಭಾಗದಲ್ಲಿ ಮನೆಗಳನ್ನ ಒಡೆದರು. ಒಂದು ಕೋಗಿಲ ಗ್ರಾಮ, ಇನ್ನೊಂದು ನಮ್ಮ ಹಳೆ ಭಾಗ. ನಾನು ಬರ್ತಾ ಇದ್ದೆ ಈಗ ತಣಿಸಂದ್ರ ಭಾಗದಲ್ಲೂ ಮನೆಗಳನ್ನು ಏಕಾಏಕಿ ಒಡೆದರು. ಅವರು ಒಡೆದಂತ ಮನೆಗಳು ಯಾವ ಅಕ್ರಮಗಳ ಮುಖಾಂತರ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಟಿದ್ದಾರಲ್ಲ ಅದನ್ನ ಅವರು ಹೊಡೆಯಲ್ಲ. ಯಾವುದೋ ಹಳ್ಳಿಗಳಿಂದ ಬಂದು ಒಂದು ಸಣ್ಣ ಸೂರನ ಬಹಳ ಕಷ್ಟಪಟ್ಟು ಬೆವರು ಸುರಿಸಿ ಒಂದು ಜಾಗ ಗುರ್ಸಿ ವಾಸ ಮಾಡತಕ್ಕಂಥ ಕುಟುಂಬಗಳನ್ನ ಬೀದಿಗೆ ತಂದ್ರಲ್ಲಪ್ಪ ಈ ಸರ್ಕಾರ. ಎಷ್ಟು ದಿವಸದಲ್ಲಿ ನನ್ನ ಮಾಧ್ಯಮದ ಸ್ನೇಹಿತರನ್ನು ಕೇಳ್ತೀನಿ,
ಎಷ್ಟು ದಿನಗಳಲ್ಲಿ ಅವರಿಗೆ ಮನೆ ಕೊಡ್ತೀವಿ ಅಂತ ಮಾತು ಕೊಟ್ರಿ. ಚಳಿ ಒಂದು ಕಡೆ, ಮಳೆ, ಹಲವಾರು ಗರ್ಭಿಣಿ ಹೆಣ್ಣುಮಕ್ಕಳು ಆ ರಸ್ತೆಗಳಲ್ಲಿ ಬುಡದಂತ ಆ ಬುಲ್ಡೋಸ್ ಮಾಡದಂತ ಜಾಗದಲ್ಲಿ ಯಾವೊಂದು ಯಾತನೆ ಪಟ್ಟು ಬದುಕ್ತಾ ಇದ್ರು. ಈ ಸರ್ಕಾರ ನಡೆಸ್ತಕ್ಕಂಥವ್ರಿಗೆ ಕನಿಷ್ಠ ಒಂದು ಮನುಷ್ಯತ್ವ ಇದೆಯಾ ಅಂತಕ್ಕಂಥದನ್ನ ಕೇಳಲಿಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.